ರಾಜ್ಯದಲ್ಲಿ ಕಳೆದ 3 ದಿನಗಳಿಂದ ಒಂದು ಹೊಸ ಬೆಳವಣಿಗೆ ರಾಜ್ಯದ ಜನತೆಯನ್ನ ಮಂಕುಬೂದಿ ಏರಿರ್ತಕ್ಕಂಥ ಈ ಸರ್ಕಾರದ ಜನತೆಯ ಬಗ್ಗೆ ಕಿಂಚಿತ್ತೂ ಗೌರವವನ್ನು ಹೊಂದಿಲ್ಲದೆ ಇರತಕ್ಕಂಥ ಸರ್ಕಾರ ಇದು. ಭಯ ಭಕ್ತಿ ಇಲ್ಲ. ಮೊನ್ನೆ BR ಪಾಟೀಲ್ರು ಒಬ್ಬ ಗೌರವಾನ್ವಿತ ಶಾಸಕರಷ್ಟೇ ಅಲ್ಲ, ನಾವುಗಳಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ. BR ಪಾಟೀಲ್ ಅವರು ರಾಜಕೀಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಹಿನ್ನೆಲೆ ಹಿಂದೆ ನೋಡಿದೀವಿ. ನಾವು ಯಾವೊಂದು ಹಿನ್ನೆಲೆಗಳನ್ನು ಹೊಂದಿದ್ರು, ಒಂದು ಶಾಸಕ ಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಅನುಭವ ಇರತಕ್ಕಂಥ ವ್ಯಕ್ತಿ. ಅವರ ಕ್ಷೇತ್ರದಲ್ಲೇ ಹಲವಾರು ಹಳ್ಳಿಗಳಲ್ಲಿ ಸುಮಾರು 950 ಮನೆಗಳು ಅವರ ಗಮನಕ್ಕೇನೆ ಬರದೆ ವಸತಿ ಇಲಾಖೆಯಿಂದ ಏನು ಕೊಟ್ಟಿದ್ದಾರೆ. ವಸತಿ ಇಲಾಖೆಯ ಸಚಿವರ ಆಪ್ತ ಕಾರ್ಯದರ್ಶಿಗೆ ದೂರವಾಣಿ ಕರೆ ಮುಖಾಂತರ ಚರ್ಚೆಯನ್ನು ಮಾಡಿದ್ರು. ಆಪ್ತ ಕಾರ್ಯದರ್ಶಿ ಏನಂತ ಉತ್ತರ ಕೊಡ್ತಾನೆ, ಸರ್ ಯಾವ್ದಾದ್ರು ಪರ್ಟಿಕ್ಯುಲರ್ ಇದಿದ್ರೆ ದೂರು ಕೊಡಿ, ನಾವು ಆಕ್ಷನ್ ತಗೋತೀವಿ ಅದರ ಮೇಲೆ. ಹೂ ಈಸ್ ಈ ಅವನು ಆಪ್ತ ಕಾರ್ಯದರ್ಶಿಗೆ ಆಕ್ಷನ್ ತಗೊಳ್ಳೋ ಪವರ್ ಯಾರು ಕೊಟ್ಟವ್ರೆ? ವಸೂಲಿ ಮಾಡೋದಕ್ಕಂತೂ ಪವರ್ ಕೊಟ್ಟವ್ರಪ್ಪ. ವಸೂಲಿ ಮಾಡಕ್ ಕೊಟ್ಟಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ, ಮಂತ್ರಿಗಳು, ಅವರ ಆಪ್ತ ಕಾರ್ಯದರ್ಶಿಗಳು, ಅವರ ಇನ್ನೇ ಇರತಕ್ಕಂಥ ಹಿಂಬಾಲಕರಿಗೆ. ಯಾವುದಾದ್ರೂ ದೂರಿನ ಮೇಲೆ ಆಕ್ಷನ್ ತಗೊಳ್ಳೋ ಇದನ್ನು ಆದೇಶನೂ ಕೊಟ್ಟುಬಿಟ್ಟಿದ್ದಾರ ಮುಖ್ಯಮಂತ್ರಿಗಳು? ಅವರು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಷ್ಟೆಲ್ಲ ಹೇಳಿದ ಮೇಲೂ ಆ ಆಪ್ತ ಕಾರ್ಯದರ್ಶಿಯ ಉತ್ತರವನ್ನು ಬಹುಶಃ ನೀವೆಲ್ಲ ಮಾಧ್ಯಮದಲ್ಲಿ ಜನತೆ ಮುಂದೆ ಇಟ್ಟಿದ್ದೀರಿ. ಅವರ ಹೇಳಿಕೆ ನಂತರ ಅವ್ರು ಮತ್ತೆ ಹೇಳಿದ್ರು, ನಾನು ಏನು ಹೇಳಿದ್ದೇನೆ ಅದು ನನ್ನದೇ ಧ್ವನಿ, ನಾನೇ ಚರ್ಚೆ ಮಾಡಿದ್ದೇನೆ, ನಾನು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ಅಸತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಬೆಳಗ್ಗೆಯಿಂದ ರಾಜು ಕಾಗೆ ಅವ್ರದ್ದು ಶುರುವಾಗಿದೆ. ರಾಜು ಕಾಗೆ ಅವರು ಸಹ ಇವತ್ತು ಪ್ರಾರಂಭ ಮಾಡಿರೋದಲ್ಲ, ಬಹುಶಃ 2 ವರ್ಷದಲ್ಲಿ ಹಲವಾರು ಬಾರಿ ಮಾಧ್ಯಮದ ಮುಂದೆ ಹೋಗಿದ್ದಾರೆ. BR ಪಾಟೀಲ್ರು ಹಲವಾರು ಬಾರಿ ಮಾಧ್ಯಮದ ಮುಂದೆ ಹೋದ್ರು. ಅವರನ್ನ ಅದೇನೋ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನ ಏನೋ ಮಾಡ್ಕೊಂಡ್ರು ಮೊದಲು. ಆಮೇಲೆ ಅವರು ರಾಜೀನಾಮೆ ಕೊಟ್ಟರು ಅಂತ ಹೇಳಿ ಅದರಲ್ಲಿ ಏನಿದೆ ನಾನು ಕೆಲಸ ಮಾಡಲಿಕ್ಕೆ ಅಂತ ಮತ್ತವ್ರನ್ನ ಕರೆಸಿ ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಮಾಡಿದ್ರು. ರಾಜ್ಯದ ಒಬ್ಬ ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಕ್ಷೇತ್ರದಲ್ಲೇ ಒಂದು ಇಲಾಖೆಯಲ್ಲಿ ಈ ಮಟ್ಟದ ಅವ್ಯವಹಾರ ಆಗಿದೆ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ರಾಜ್ಯದಲ್ಲಿ ಇದ್ದಾರಾ? ಇದೇ ನನಗೆ ಅನುಮಾನ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿನೇ ಇಲ್ಲವೇನೋ ಅಂತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.